ನಾಟಕ ನಾಟಕ Today we are celebrating 71st Republic Day. It is one of the most important day for Indian people, for India. Jai Jai Karnataka Mate. ನಾಲ್ಕು ನಿಮಿಷ ಆಯ್ತು.
ಅಯ್ಯ ಹಂಗೆ ನೋಡಿ ಹಂಗೆ ಬರ್ತು ನೀನು ಅಷ್ಟು ಹೊಡ್ತಾನು ಸರಿ ಆಗ್ತಾನೆ ಕಟ್ ಮಾಡಿ ಸರ್ ಚಲ್ ಮಾಡಿ ನೋಡು ಕಟ್ ಮಾಡಿ ಅದು ಚಲ್ ಮಾಡಿ ನೋಡು ಸರಿ ಮಾಡ್ತಾನೆ ಸರ್ ಹಿಂದೆ ಬಾ ಮಾಸ್ತರ್ ಹಿಂದೆ ಬಾ ಹಿಂದೆ ಬಾ ಮಾಸ್ತರ್ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ಬೋಗೆ ಸರ್ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯ ಬಹುದಿನಗಳ ಬೇಡಿಕೆಯನ್ನ ಮಾನ್ಯರು ಸನ್ಮಾನವನ್ನು ಸ್ವೀಕರಿಸಿದಂತ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಈಗ ಮಾನ್ಯ ರಮೇಶ್ ನಾಯ್ಕ್ ಸರ್ ಅವರು ಒಂದೆರಡು ಮಾತನಾಡಬೇಕು. ಅವರಿಗೆ ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಓಕೆ ಸರ್, ಧನ್ಯವಾದಗಳು ಸರ್. ನಮ್ಮ ಗ್ರಾಮದ ಎಲ್ಲ ಹಿರಿಯರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಸಹ ಶಿಕ್ಷಕರೇ ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರೇ, ಸದಸ್ಯರೇ ಹಾಗೂ ಗ್ರಾಮದ ಎಲ್ಲ ಹಿರಿಯರೇ, ಅಕ್ಕ ತಂಗಿಯರೇ, ತಾಯಂದಿರೇ ಮತ್ತು ಮುದ್ದು ಮಕ್ಕಳೇ, ಇವತ್ತಿನ ದಿನ 71ನೇ ಗಣರಾಜ್ಯೋತ್ಸವ ಅಂದರೆ ನಮ್ಮ ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂತು. 47ರಲ್ಲಿ ಸ್ವಾತಂತ್ರ್ಯ ಆದಮೇಲೆ ಬರೀ ಸ್ವಾತಂತ್ರ್ಯ ಬಂತಂದ್ರೆ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದಂಥ ಒಂದು ದಿನ 1947ನೇ ಒಂದು ಇಸ್ವಿಗೆ ಅವರು ನಮ್ಮನ್ನು ಆಳೋದು ಬಿಟ್ಟು ಹೋದ್ರು. ಆವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವಾಯಿತು. ಈ ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಯಾರು ಬೇಕವರು ಅಧಿಕಾರ ಮಾಡೋದಲ್ಲ, ಯಾವ ರೀತಿ ಒಂದು ಭಾರತದ ಸಾರ್ವಜನಿಕ ನಡೆ ಯಾವ ಥರ ಇರಬೇಕು, ದೇಶ ಯಾವ ರೀತಿ ಚಲನೆ ಆಗಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಅಂದಿನ ಒಂದು ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಸೇರಿ ಡಾಕ್ಟರ್ BR ಅಂಬೇಡ್ಕರ್ ಇವರ ನೇತೃತ್ವದಲ್ಲಿ ಒಂದು ಕರಡು ಸಮಿತಿಯನ್ನು ರಚನೆ ಮಾಡಿ ಒಂದು ಸಂವಿಧಾನವನ್ನು ರಚನೆ ಮಾಡಿದರು, ಲಿಖಿತ ಸಂವಿಧಾನ. ಆ ಒಂದು ಸಂವಿಧಾನವನ್ನು ರಚನೆ ಮಾಡಿ 1950 ಜನವರಿ 26ರಂದು ಅದು ಜಾರಿಗೆ ಬಂತು. ಆ ಸಂವಿಧಾನ ಅಂದರೆ ಈ ಗಣರಾಜ್ಯೋತ್ಸವದ ಒಂದು ಆಚರಣೆ ಏನಪ್ಪ ಅಂದರೆ ಸಂವಿಧಾನ ಜಾರಿಗೆ ಬಂದಂಥ ದಿನವನ್ನು
ನಾವು ಗಣರಾಜ್ಯೋತ್ಸವ ಅಂತಂದು ಪ್ರತಿ ವರ್ಷ ಜನವರಿ 26ಕ್ಕೆ ಮೊದಲನೆಯ ರಾಷ್ಟ್ರೀಯ ಹಬ್ಬವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಗಣರಾಜ್ಯೋತ್ಸವ ಆಚರಣೆ ಮಾಡೋದಲ್ಲ, ಅದು ಎಷ್ಟು ಮುಖ್ಯ ಅಂದರೆ ಈಗ 71ನೇ ವರ್ಷದ ಅಂದರೆ 70 ವರ್ಷದ ಹಿಂದೆ ಡಾಕ್ಟರ್ BR ಅಂಬೇಡ್ಕರ್ ಏನು ಬರೆದಿದ್ದಾರಲ್ಲ, ಆ ಪ್ರಕಾರವಾಗಿ ನಾವು ನೀವೆಲ್ಲ ನಡೀತಾ ಇದ್ದೀವಿ. ಇವತ್ತು ಶಾಲೆ ಇರಬೇಕು, ಶಾಸಕರು ಇರಬೇಕು, ಸಂಸದರು ಇರಬೇಕು, ಶಾಲಾ ಅಭಿವೃದ್ಧಿ ಸಮಿತಿ ಇರಬೇಕು, ಪೊಲೀಸ್ ಸ್ಟೇಷನ್ ಇರಬೇಕು, ತಹಸೀಲ್ ಆಫೀಸ್ ಇರಬೇಕು, ಲೋಕಸಭೆ ಬೇಕು. ಇಂಥ ಒಂದು ವಿಚಾರಗಳನ್ನು ಸೇರಿಸಿ ಜನತೆ ಯಾವ ರೀತಿ ನಡಿಬೇಕಂತಂದು 70 ವರ್ಷದ ಹಿಂದೆ ಅವರು ಬರೆದ್ರಲ್ಲ, ಆ ಒಂದು ಅವರ ಒಂದು ಶ್ರಮ ಅವತ್ತು ಎಷ್ಟು ಪಟ್ಟಿರುತ್ತ ಅಂತ ನಾವೆಲ್ಲ ವಿಚಾರ ಮಾಡ್ತಕ್ಕಂಥ ಒಂದು. ಯಾಕಂದ್ರೆ ಇವತ್ತು ನಾವು ಸಂವಿಧಾನ ಇರ್ಲಿಕ್ಕಪ್ಪ ಅಂದ್ರೆ ದಿನ ನಾವೆಲ್ಲ ಊರಾಗ ಜಗಳಾಡಿ ಏನೇನೋ ಅನಾಹುತಗಳಾಗ್ತಿದ್ವು. ಇವತ್ತು ನಾವು ಯಾಕೆ ಜಗಳ ಆಡಲ್ಲಪ್ಪ ಅಂದ್ರೆ ನಮಗೆಲ್ಲ ಪೊಲೀಸ್ ಸ್ಟೇಷನ್ ಭಯ ಐತಿ. ನಾವು ಜಗಳ ಆಡಿದ್ರೆ ಬಂದು ಅವ್ರು ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡು ಹೋಗೋದೇ ಸಂವಿಧಾನ ರಚನೆ ಮಾಡತಕ್ಕಂಥ ಅಂಶ. ಅಂದ್ರೆ ಜನ ಇದೇ ತರ ಇರಬೇಕು, ಅವ್ರಿಗೆ ಇಂತಿಂಥ ಸ್ವಾತಂತ್ರ್ಯಗಳನ್ನ ಕೊಡಬೇಕು, ಇಂತಿಂಥವು ಮಾಡಿದ್ರೆ ತಪ್ಪು ಅನ್ನೋ ಒಂದು ಎಲ್ಲ ಒಂದು ವಾಕ್ಯಗಳನ್ನ ವಿಷಯಗಳನ್ನ ಸೇರಿಸಿ ಒಂದು ಸಂವಿಧಾನ ರಚನೆ ಮಾಡಿದ್ರು. ಅದು ಜನವರಿ 26ಕ್ಕೆ ನಾವು ಅದನ್ನ ಆಚರಣೆ ಮಾಡ್ತಾ ಬಂದಿದ್ದೀವಿ. ಈಗ ನಮ್ಮ ಶಾಲಾ ಮಕ್ಕಳೆಲ್ಲ ಅತ್ಯಂತ ಸುಂದರವಾಗಿ ಈಗ ನೃತ್ಯ ಮತ್ತು ಅನೇಕ ಹಾಡುಗಳ ಮೂಲಕ ಮನೋರಂಜನೆಯನ್ನು ಕೊಟ್ಟರು. ಇಂಥ ಮನೋರಂಜನೆಗಳು ಭಾಳ ಮುಖ್ಯ. ಯಾಕಂದರೆ ಪ್ರತಿಯೊಂದು ಇವತ್ತು ನಾವು ಮನೋರಂಜನೆ ಇರ್ಬೋದು, ವ್ಯಾಯಾಮ ಇರ್ಬೋದು, ವಾಕಿಂಗ್ ಇರ್ಬೋದು, ಅನೇಕ ನಾಟಕ ಪ್ರದರ್ಶನಗಳಿರ್ಬೋದು, ಕಡಿಮೆ ಆಕ್ಯಂತ ಹೊಂಟಾವು. ಅವು ಎತ್ತಾದರೆ ನಮ್ಮ ಒಂದು ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೆಯದು. ಪ್ರತಿಯೊಂದು ಇವತ್ತು ಹಿಂದೆ ನಾವು ಈಗ ಸುಮಾರು ಒಂದು 15-20 ವರ್ಷ ನೋಡಿದಾಗ ಎಲ್ಲರ ಮನೆಗೆ ಒಂದೊಂದು ಸೈಕಲ್ ಇದ್ವು. ಆದರೆ ಈಗ ಎಲ್ಲರ ಮನೆಗೆ ಒಂದೊಂದು ಸೈಕಲ್ ಮೋಟ್ರ್ ಬಂದಾವ. ಆ ಸೈಕಲ್ ಮೋಟ್ರ್ ಬಂದಿರೋದು ನಮಗೆ ಎಷ್ಟೋ ಶಕ್ತಿಯನ್ನು ಕಡಿಮೆ ಮಾಡಿದೆ. ಯಾಕೆ ಶಕ್ತಿ ಕಮ್ಮಿ ಮಾಡಿದೆ ಅಂದ್ರೆ ನಾವು ಸೈಕಲ್ ತುಳಿತಿದ್ವಿ, ನಮ್ಮ ನರನಾಡಿಗಳು, ನಮ್ಮ ಕಾಲು ಕೈಗಳೆಲ್ಲ ಗಟ್ಟಾಗ್ತದೆ. ಸೇವೆಯನ್ನು ನಿಮ್ಮ ಶಾಲೆ ಮಾಡೀವಿ. ನಮಗೆ ದೇವ್ರು ಇನ್ನೂ ಶಕ್ತಿ ಕೊಟ್ಟನಂದ್ರೆ ಇನ್ನು ನಮ್ಮ ಹಂತವಾಗಿ ನಮಗೇನು ಶಕ್ತಿ ಕೊಡ್ತಾನ ನಾವು ತಿಪ್ನಾಳ ಗ್ರಾಮಕ್ಕೆ ಯಾವತ್ತೂ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ. ತಿಪ್ನಾಳ್ ಅಂದರೆ ನಮಗೆ ಭಾಳ ವಿಶೇಷ. ನಮಗೆ ಯಾವತ್ತೂ ನಾನು ಹೆಚ್ಚು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಹೋಗಿರೋದು ಯಾವ ಊರಿಗೆ ಅಂದರೆ ತಿಪ್ನಾಳಿಗೆ ಜಾಸ್ತಿ, ಇಲ್ಲಿಗೆ ಜಾಸ್ತಿ ಬರ್ತೀವಿ. ಯಾಕಂದ್ರೆ ಅಷ್ಟು ನಮ್ಮನ್ನು ಕರೀತಾರ. ಈಗೆಲ್ಲ ಸನ್ಮಾನ ಮಾಡಿದ್ರು ನಮಗೆಲ್ಲ ವಜ್ಜ. ನಾನೇನಂದ ಜಾಮಣ್ಗ, ನಮ್ಮ ದುರ್ಗೇಶ ಎಲ್ಲರಿಗೆ ನೀವೇ ಕೊಡ್ರಪ್ಪ, ನಮ್ಮ ಪರವಾಗಿ ನಿಲ್ರಿ, ನೀವೇ ಬರ್ಬೇಕಂದ್ರೆ ನಮಗೆ ಸನ್ಮಾನ ಮಾಡಿದಂಗೆಲ್ಲ ನಮಗೊಂಥರ ಅದು ವಜ್ಜೆ ಹಾಕಿದಂಗೆ. ಇನ್ನೂ ನಾವು ಏನಾದರೂ ಮಾಡ್ಬೇಕಂತ ನಮ್ಮ ಮನಸ್ಸಿಗೆ ಬರ್ತದೆ. ನಿಮ್ಮೆಲ್ಲ ಏನು ಸನ್ಮಾನ ಮಾಡಿರಿ, ಊರನವರು ನಿಮ್ಮ ಎಲ್ಲ ಋಣ ತೀರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರಿಗೂ ರಂಗಮಂದಿರ ನಮ್ಮ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಶಾಲೆಯಲ್ಲಿ ರಂಗಮಂದಿರ ಮಾಡ್ತು ಅಂತ ಹೇಳಿರಂತೆ. ಅವರು GPS ಆಗಿದೆ, ಅವರು ಅದನ್ನ ಮಾಡಿಕೊಡ್ತಾರೆ. ನಮಗೆ ಅನೇಕ ಸಣ್ಣ ಪುಟ್ಟ ಗ್ರ್ಯಾಂಟ್ ಬಂದಾಗ ಇನ್ನೂ ಶಾಲೆಗೆ ಏನಾರು ಅತ್ಯವಶ್ಯ ಇತ್ತಂದರೆ ನಾವು ಸಹಿತ ಮಾಡ್ಕೊಳಕ್ಕೆ ರೆಡಿ ಇದ್ದೀವಿ. ಯಾಕಂದರೆ ಯಾರು ಈಗ ಕೇಳಲ್ಲ, ಯಾರು ಮಾಡೋಂಗಿಲ್ಲ. ಇವರೆಲ್ಲ ಪಾಪ ಊರನ್ನ ಇಷ್ಟೆಲ್ಲ ಕೇಳಿ 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 ಅಂತ ತರ್ತಾರೆ, ಅದು ಬೇಕು ಇದು ಬೇಕಂತ ನಮಗೆಲ್ಲ ಗಂಟು ಬಿದ್ದಿರ್ತಾರೆ. ನಮ್ಮ ಬಂದಂಥ ಅನುದಾನ ಸಹಿತ ಕಡಿಮೆ ಭಾಳ. ನಮ್ಮ ಅನುದಾನ ಇತ್ತಂದರೆ ಇನ್ನೂ ಹೆಚ್ಚು ಕೊಡ್ಬೋದು. ನಮ್ಗೆ ಯಾವ ಯೋಜನೆಗಳಿಲ್ಲ. ಕೆಲವೊಬ್ರು ಕೇಳ್ಬೋದು ಜಿಲ್ಲಾ ಪಂಚಾಯತ್ ಮೆಂಬರ್ ಏನು ಮಾಡ್ತಾರಪ್ಪ ಅಂತ. ನಮಗೆ ಗಂಗಾ ಕಲ್ಯಾಣ ಇಲ್ಲ, ಯಾರಿಗೆ ಮನೆ ಕೊಡೋಕೆ ಮನೆಗಳಿಲ್ಲ, ಸ್ವಯಂ ಉದ್ಯೋಗಕ್ಕೆ ಸಾಲ ಕೊಡೋಕ್ಕಿಲ್ಲ. ಪ್ರತಿಯೊಂದು ಏನು ಯೋಜನೆಗಳು ಬಂದರೂ ಎಲ್ಲ ಬರೋದು ಶಾಸಕರಿಗೆ. ನಮಗೆ ಯೋಜನೆಗಳು ಕಡಿಮೆ. ನಮಗೇನಪ್ಪ, ನಿಮಗೆ ಕುಡಿಯೋ ನೀರು ತೊಂದರೆ ಆಗೈತೆ ಅಂದ್ರೆ ಪೈಪ್ಲೈನ್ ಮಾಡಿಸ್ಬೋದು. ನಾನು ಇಂಥ ಶಾಲಾ ಸಣ್ಣ ಪುಟ್ಟ 50,000 ಲಕ್ಷ 2 ಲಕ್ಷ ರಿಪೇರಿ ಮಾಡಿಸ್ಬೋದು. ನೀರಿನ ತೊಂದರೆ ನಿಲ್ಲಿಸ್ಬೋದು ನಾವು, ನಮಗೆ ಐತೆ ಅದು. ಅಂಥ ಸಣ್ಣ ಪುಟ್ಟ ಮತ್ತು ಉಳಿದ ಕಾರ್ಯಕ್ರಮಗಳು ನಮಗೇನು ಬರೋಂಗಿಲ್ಲ. ನಮಗೆ ಬಂದಂಥದನ್ನ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ದೊಡ್ಡ ನೀರಿನ ಟ್ಯಾಂಕ್ ಮಾಡ್ಬೋದು, ಅದು ನಮಗೆ ಬರ್ತದೆ. ನೀರಿನ ಟ್ಯಾಂಕ್ ಮಾಡ್ತೀವಿ. ಅದು ಅಂಥ ಬಂದಂಥ ನೀರಿನ ಸಮಸ್ಯೆಗಳು ನಾವು ಪರಿಹಾರ ಮಾಡೋಕ್ಕೈತೆ, ನಾವು ಮಾಡ್ತೀವಿ. ಎಲ್ಲವೂ ಅಲ್ಲ ನಾವು ಮಾಡಿಕೊಡೋಕ್ಕನ್ನ ನೀರಿನ ಟ್ಯಾಂಕ್ ಇವತ್ತೇನು ಹೇಳಿರಿ ಅದು ಮಾಡೋಕ್ಕೆ ನಾನು ನಮ್ಮ ಇಂಜಿನಿಯರ್ಸ್ ಹೇಳಿ ಒಂದು ನೀವು ಜಾಗ ಕೊಡ್ರಿ. ಈಗ ಹೆಂಗೈತಂದ್ರೆ ಗೌರಿಪುರದಾಗ ನೀರಿನ ಟ್ಯಾಂಕ್ ಮಾಡಿ 6 ತಿಂಗಳಾಗ್ತದೆ. ನಾನು 3 ಸಲ ಹೋಗ್ಬಂದೀನಿ, ಊರ ಮಂದಿ ಕರ್ಕೊಂಡು ಜಾಗ ಕೊಡೋದು. ಯಾಕಂತಂದ್ರೆ ಸರ್ಕಾರಿ ಯೋಜನೆ ಬರ್ತಾವೆ, ಜಾಗ ಸಿಗೋದಿಲ್ಲ. ನೀವು ಮೊದಲು ನೀರಿನ ಟ್ಯಾಂಕಿಗೆ ಜಾಗ ತೋರಿಸ್ತೀವಿ, ನಾವು ನೀರಿನ ಟ್ಯಾಂಕ್ ಮಾಡ್ತೀವಿ. ನೀರಿನ ಟ್ಯಾಂಕ್ ಬಂದ ಮೇಲೆ ಜಾಗ ಕೊಡೋಲ್ಲ, ಆಮೇಲೆ ಅದು ಬಂದಂಥದ್ದು ಒಳ್ಳೆ ಹೋಗುತ್ತೆ. ನೀರಿನ ಟ್ಯಾಂಕ್ ಜಾಗ ತೋರಿಸ್ರಿ,
ಅದಕ್ಕೆ ಇಬ್ಬದ ಮೇಲೆ ಬೇಕು ಸ್ವಲ್ಪ ಅನುಕೂಲ ಆಗಂಥದ್ದು ಸ್ವಲ್ಪ ಎತ್ತರ ಮಟ್ಟಕ್ಕೆ ನಿಮ್ಮ ಊರಿಗೆ ನೀರು ಅಲ್ಲಿಂದ ಬರೋಕ್ಕೆ ಅನುಕೂಲ ಆಗಂಗೆ ನೀವು ಜಾಗ ತೋರಿಸ್ರಿ. ನಾವು ನೀರಿನ ಟ್ಯಾಂಕ್ ಮಾಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇನ್ನು ಮತ್ತೆ ಶುದ್ಧ ನೀರಿನ ಘಟಕ ಇದೆಯಲ್ಲ ಅದನ್ನು ಸಹಿತ ಎಲ್ಲ ನಮ್ಮ ಕೈಲಾದದ್ದು ನಾವು ತಮ್ಮ ಗ್ರಾಮಕ್ಕೆ ಕೊಡ್ತೀವಿ ಅಂತಂದು ಹೇಳಿ ಎಲ್ಲರಿಗೂ 71ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ಒಂದೆರಡು ಮಾತು ಮುಗಿಸ್ತೀನಿ. ನಮ್ಮ ಎಲ್ಲ ಶಾಲಾ ಶಿಕ್ಷಕರಿಗೆ ಎಲ್ಲರಿಗೂ